ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲ ದೇವಜನರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಈ ದಿನ ಅದೇ ಆದಿಕಾಂಡ 1ನೇ ಅಧ್ಯಾಯ 21ನೇ ವಚನದಲ್ಲಿರುವಂಥ ದೇವರ ಮಾತುಗಳನ್ನು ಸುಮಾರು ಒಂದು ಅರ್ಧ ಗಂಟೆ ಸಮಯ ಆಲಿಸೋಣ. ಪ್ರತಿಯೊಬ್ಬರು ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಾಗಿ, ಭೂಮಿ ಆಕಾಶ ಸರ್ವಲೋಕವನ್ನುಂಟು ಮಾಡಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ದಿನ ನೀವು ಹೇಳಿದ ಪ್ರಕಾರ ಆದಿಕಾಂಡ 1ನೇ ಅಧ್ಯಾಯ 21ನೇ ವಚನದಿಂದ ನಿಮ್ಮ ಸೃಷ್ಟಿಕ್ರಮವನ್ನು ಕುರಿತು ಮಾತನಾಡುವುದಕ್ಕೆ ತಂದೆ ಪ್ರಾರಂಭಿಸುವಾಗ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ನನ್ನನ್ನು ನಡೆಸಿರಿ ತಂದೆ. ಆದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮವನ್ನು ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿಕೊಂಡು ಪ್ರಾರ್ಥನೆ. ಆಮೇಲೆ ಕೂಡಿ ಬಂದಂಥ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ನಿನ್ನೆ ದಿನದವರೆಗೂ ಆದಿಕಾಂಡ 20ನೇ ಅಧ್ಯಾಯವನ್ನು ನಾವು ಆಲೋಚಿಸಿದ್ದೇವೆ. ಈ ದಿನ 21ನೇ ಅಧ್ಯಾಯದಿಂದ ನಾವು ದೇವರ ಸೃಷ್ಟಿಕ್ರಮವನ್ನು ನೋಡಿಕೊಳ್ಳೋಣ. ಪ್ರಿಯರೇ, 20ನೇ ಅಧ್ಯಾಯದಲ್ಲಿ ನೋಡುವಾಗ ಕಳೆದ ದಿನ ಓದಿ ಮುಗಿಸಿದಂಥ ಭಾಗ್ಯ, ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಪಕ್ಷಿಗಳನ್ನು ಹಾರಿಸಿದಂಥವರು ದೇವರು. ಪ್ರೇರೆ ನಾವು ಹಾರಿಸುವಂಥ ಮನುಷ್ಯರಾದಂಥ ನಾವು ಹಾರಿಸುವ ಗಾಳಿಪಟವು ತುಂಬ ಹೊತ್ತು ಹಾರಲ್ಲ ಪ್ರೇರೆ, ಅಲ್ವಾ? ಅಷ್ಟು ಎತ್ತರಕ್ಕೆ ಹಾರಲ್ಲ. ದೇವರು ಹಾರಿಸ್ತಾ ಇದ್ದಾನೆ. ಪಕ್ಷಿ ಅದ್ಭುತವಾಗಿ ಹಾರ್ತಾ ಇದೆ ಪ್ರೇರೆ, ನೋಡ್ತಾ ಇದ್ದೀವಲ್ಲ, ಅದ್ಭುತವಾಗಿ ಹಾರ್ತಾ ಇದೆ. ಮನುಷ್ಯರ ಗಾಳಿಪಟ ಬಿದ್ದು ಹೋಗುತ್ತೆ, ಆದರೆ ದೇವರು ಹಾರಿಸುವಂಥ ಹಕ್ಕಿಗಳು ದೇವರ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ. ಓಕೆನಾ? 21ನೇ ವಚನ, ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವು ಆಗಿ 5ನೇ ದಿನವಾಯಿತು. 5ನೇ ದಿನದಲ್ಲಿ ನಾವು ನೋಡುವಾಗ ಪಕ್ಷಿಗಳು, ಸಮುದ್ರದಲ್ಲಿರುವಂಥ ಮೀನುಗಳು, ಎಷ್ಟು ದೊಡ್ಡ ದೊಡ್ಡ ತಿಮ್ಮಿಂಗಲಗಳಿಗೆ ದೇವರು ಸಾಕ್ತಾ ಇದ್ದಾನೆ ಗೊತ್ತಾ? ದೊಡ್ಡ ದೊಡ್ಡ ತಿಮ್ಮಿಂಗಲಗಳಿಗೆ ದೇವರ ಆಹಾರ ಕೊಡ್ತಾ ಇದ್ದಾನೆ ಪ್ರೇರೆ. ಸಾಕ್ಷಿಗಾಗಿ ಬರೆಸಿದ್ದಾನೆ ಪ್ರೇರೆ. ದೇವರೇ ಆಹಾರ ಕೊಡ್ತಾ ಇದ್ದಾರೋ ಇಲ್ಲವೋ ಅಂತ ಒಂದು ಸಾರಿ ನಾವು ಕೀರ್ತನೆ ಗ್ರಂಥ 145ನೇ ಅಧ್ಯಾಯ ಒಂದು ಸಾರಿ 15ನೇ ವಚನವನ್ನು ನೋಡಿಕೊಳ್ಳೋಣ. ಕೀರ್ತನೆ ಗ್ರಂಥ 145ನೇ ಅಧ್ಯಾಯ 15ನೇ ವಚನ. ಪ್ರಿಯರೇ, ದೇವರ ಮಾತು, ಪ್ರತಿಯೊಂದು ಮಾತು ಸತ್ಯವಾಗಿದೆ. ಪ್ರತಿಯೊಬ್ಬರಿಗೆ ಆಹಾರ ಕೊಡ್ತಾ ಇರೋರು ಯಾರು, ಜೀವರಾಶಿಗಳಿಗೆ ಆಹಾರ ಕೊಡ್ತಾ ಇದ್ದವರು ಯಾರು ಅಂತ ನೆನ್ನೆ ದಿವಸದಲ್ಲಿ ನೋಡ್ದೋ. ಈ ದಿನನೂ ನಾವು ಪ್ರೂವ್ ಮಾಡ್ತಾ ಇದ್ದೀನಿ ಸತ್ಯವೇದ ಗ್ರಂಥದ ಮೂಲಕ. ಕೀರ್ತನೆ 145:15, ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ಎಲ್ಲ ಜೀವಿಗಳು, ಆದಿಕಾಂಡದಲ್ಲಿ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ದೋ, ಎಲ್ಲ ಪಕ್ಷಿಗಳಿಗೆ, ಸಮುದ್ರ ಹಾರಾಡುವಂಥ ಎಲ್ಲ ಜೀವಿಗಳಿಗೆ ದೇವರು ಹೆಚ್ಚಲಿ ಅಂತ ಆಶೀರ್ವದಿಸಿದ್ರು. ಈಗ ದೇವರು ಆಹಾರ ಕೊಡ್ತಾ ಇದ್ದಾರಲ್ವೋ ಸಮುದ್ರದಲ್ಲಿರುವಂಥ ಮೀನುಗಳಿಗೆ? ಅದಕ್ಕೆ ಸಾಕ್ಷಿ ಕೀರ್ತನೆ ಗ್ರಂಥ 145:15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಜೀವಿಗಳ ಕಣ್ಣುಗಳು ದೇವ್ರನ್ನ ನೋಡ್ತಾ ಇದ್ದಾವಂತೆ. ನಾವ್ಯಾರನ್ನ ನೋಡ್ತಾ ಇರ್ತೀವಿ? ಬೆಳಗಿಂದ ಸಂಜೆವರೆಗೂ ಯಾರನ್ನ ನೋಡ್ತಾ ಇರ್ತೀವಿ? ದೇವ್ರನ್ನ ನೋಡ್ತೀವ? ನಮ್ಮ ಕಣ್ಣುಗಳು ದೇವ್ರನ್ನ ನೋಡೋದಕ್ಕೆ ಆಸೆ ಪಡುತ್ತಾ? ದೇವರೇ, ನನ್ನನ್ನು ನೋಡಬೇಕು ದೇವ್ರೆ ಅಂತ ಆಸೆ ಪಡ್ತೀವ ನಾವು ಯಾವತ್ತಾದ್ರು? ಲೋಕ ನೋಡಿ ನೋಡಿ ಪ್ರೇರೆ, ದೇವ್ರನ್ನ ನೋಡೋದೇ ನಮ್ಮ ಮನಸ್ಸಿಲ್ಲ ಪ್ರೇರೆ. ದೇವ್ರನ್ನ ನೋಡೋದಕ್ಕೆ ಮನುಷ್ಯರಾದಂಥ ನಮಗೆ ಆಸೆ ಇಲ್ಲ ಪ್ರೇರೆ. ಜೀವಿಗಳು ನೋಡ್ತಾ ಇದೆ ಅಂತೆ. ಜೀವಿಗಳ ಕಣ್ಣುಗಳು ದೇವರನ್ನೇ ನೋಡ್ತಾ ಇದೆ ಅಂತೆ. ಎಂತಕ್ಕೆ? ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ಟೈಮ್ ಟು ಟೈಮ್. ಬೆಳಗ್ಗೆ ಬ್ರೇಕ್ಫಾಸ್ಟ್,
ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್. ಟೈಮ್ ಟು ಟೈಮ್ ಮನುಷ್ಯರಿಗೆ ಆಹಾರ ಕೊಡೋದು ಮಾತ್ರವಲ್ಲ, ಸಕಲ ಪ್ರಾಣಿಗಳಿಗೆ ದೇವರು ಟೈಮ್ ಟು ಟೈಮ್ ಆಹಾರ ಕೊಡ್ತಾ ಇದ್ದಾರಂತೆ. ಎಷ್ಟು ಒಳ್ಳೆ ದೇವರು, ಎಷ್ಟು ಅದ್ಭುತವಾದ ದೇವರು ಪ್ರಿಯರೇ ಆತರು. ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀವು ಅವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತೀರಲ್ಲ ದೇವರೇ. ಏನ್ ಪ್ರೇರೆ? ಟೈಮ್ಗೆ ಆಹಾರ ದೇವರು ಕೊಡ್ತಾ ಇದ್ದಾರೆ ಪ್ರೇರೆ ಪ್ರಾಣಿಗಳಿಗೆ. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ, ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಸಿಂಹ ನಿನಗೇನಿಷ್ಟ? ಮೊಸಳೆನಾ? ಜಿಂಕೆನಾ? ಯಾವ್ದು ಇವತ್ತು ಮಾಂಸ? ಯಾವ ತಿಂತೀಯಪ್ಪ? ಚಿರತೆ ಏನಪ್ಪ ಇಷ್ಟ ಇವತ್ತು ನಿನಗೆ? ಏನ್ ಹೇಳಿದ್ರೆ ಇದೇ ತಾನೇ ದೇವರು ಹೇಳ್ತಾ ಇದ್ದಾರೆ, ಇಷ್ಟವನ್ನು ನೆರವೇರಿಸ್ತಾವಂತೆ. ಎಷ್ಟು ಒಳ್ಳೆ ದೇವರು ಇರ್ಬೋದು. ಮತ್ತೆ ನಮ್ಮ ಇಷ್ಟ ನಿಮ್ಮ ಇಷ್ಟ ದೇವ್ರ ಮುಂದೆ ಬಹಳ ಕಷ್ಟನ. ದೇವರಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಬದುಕಿದ್ರೆ ನಮ್ಮ ಜೀವಿತಕ್ಕೆ ದೇವರು ಏನಾದರೂ ಕೊರತೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ದೇವರು ಹೇಳಿದಾರಲ್ಲ ಬೇರೆ. ಯಾವ ಮೇಲಿಗೂ ಕಡಿಮೆ ಇಲ್ಲ. ನಾನು ಇನ್ನೊಂದು ಸಾಕ್ತಾ ಇದ್ವಿ. ಪ್ರತಿಯೊಂದು ಜೀವರಾಶಿಗಳಿಗೆ ಪ್ರೇರೆ ಅಷ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆ ಆಹಾರ ಕೊಡುವಂಥದ್ದು ಸುಲಭವಾದ ವಿಷಯ ಅಲ್ಲ ಪ್ರೇರೆ. ಟನ್ ಬೇಕಾಗುತ್ತೆ ಅದಕ್ಕೆ ಆಹಾರ. ಸಮುದ್ರದಲ್ಲಿರುವಂಥ ಮೀನುಗಳಿಗೆ ಆಹಾರ ಟನ್ ಬೇಕಾಗುತ್ತೆ. 100 kg 1000 kg ತಿನ್ನಿಸ್ಬೇಕಾಗುತ್ತೆ ಅದಕ್ಕೆ. ಅದರ ಹೊಟ್ಟೆಯನ್ನು ತುಂಬಿಸ್ತಿರುವಾಗ ನಿಮ್ದು ಗೇಣುದ್ದ ಹೊಟ್ಟೆ ಪ್ರೇರೆ ಅರ್ಥ ಮಾಡ್ಕೊಂಡ. ಗೇಣುದ್ದ ಹೊಟ್ಟೆ ಸಾಕೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಮನುಷ್ಯ ಇವತ್ತು ಅಂತ ಯೋಚನೆ ಮಾಡಿ ಪ್ರೇರೆ. ಎಷ್ಟು ಕಷ್ಟಪಡ್ತಾನೆ, ಹಗಲು ರಾತ್ರಿ ಹಗಲು ಎಲ್ಲ ಬಿಟ್ಟು ಸಂಪಾದನೆ ಕೆಲಸ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮನುಷ್ಯ. ಫ್ರೀ ಇಲ್ಲ. ಪ್ರಾಣಿಗಳು ಏನು ಕೆಲಸ ಮಾಡ್ತಾ ಇಲ್ಲ, ದೇವ್ರ ಕಡೆ ನೋಡಿದ್ರೆ ಸಾಕು. ದೇವರು ಹೊತ್ತಿಗೆ ಟೈಮ್ಗೆ ಅವ್ರಿಗೆ ಆಹಾರ ಕೊಡ್ತಾ ಇದ್ದಾನಂದ್ರೆ ಎಷ್ಟು ಒಳ್ಳೆ ದೇವರು. ಏನಾದ್ರು ಕೆಲಸ ಮಾಡಿ ದುಡ್ದು ಸಂಪಾದನೆ ಮಾಡಿ ತಿಂತಾಯ್ತಾ? ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ನಮ್ಮ ಹಾಗೆ ಬ್ಯಾಂಕ್ಗಳಲ್ಲಿ ಇಟ್ಕೊಳ್ಳಲ್ಲ. ಅದು ಸುಗ್ಗಿ ಕಾಲ ಬಂದೈತೆ ಅಂತ ಅದು ಕೂಡಿಟ್ಕೊಳ್ಳಲ್ಲ. ಆದರೂ ದೇವರು ಅದಕ್ಕೆ ಕಾಪಾಡ್ತಾ ಇದ್ದಾರೆ. ಆಕಾಶದ ಪಕ್ಷಿಗಳು, ಇರುವೆಗಳು ಕೂಡಿಟ್ಕೋತಾರೆ. ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ ಅಂತ. ನಾವು ಬಿತ್ತಾ ಇದ್ದೀವಿ, ಕುಯ್ತಾ ಇದ್ದೀವಿ, ಶೇಖರಣೆ ಮಾಡಿ ಇಟ್ಕೋತಾ ಇದ್ದೀವಿ. ಆದರೂ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದೀವಿ. ಈಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರೋ ಜೀವರಾಶಿಗಳ ಮನುಷ್ಯನೇ ಪ್ರೇರೆ. ಯಾಕಂದ್ರೆ ಆಸೆಯು ಬಸುರಾಗಿ ಪಾಪವನ್ನು ಹೇಳ್ತಾ ಇದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹೊಡಿತಾ ಇದೆ ಪ್ರೇರೆ. 17ನೇ ವಚನ, ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು, ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು ಆಗಿದ್ದಾನೆ. ದೇವರಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಬದುಕರೆ ಪ್ರೇರೆ ಕೃಪೆ ತೋರಿಸ್ತಾನೆ ಪ್ರೇರೆ. ತಿನ್ನುವುದಕ್ಕೆ, ಆಹಾರಕ್ಕೆ ಆಗಲಿ, ಉಡುವುದಕ್ಕೆ ಆಗಲಿ ಯಾವುದಕ್ಕೂ ಕೊರತೆ ಮಾಡಲ್ಲ ಪ್ರೇರೆ. ಒಂದು ವೇಳೆ ಕೊರತೆ ಮಾಡಿದರೂ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಬೇಕು. ಯಾರ ಹಾಗೆ? ಲಾಜರನ ಹಾಗೆ. ಐಶ್ವರ್ಯವಂತನ ಲಾಜರ ಹಾಗೆ ನೋಡಿದಲ್ಲ ಪ್ರೇರೆ. ಆ ಥರ ದೇವರೇ ನಿನ್ನ ಸ್ತೋತ್ರಗಳು ದೇವರೇ, ನೀನು ನನಗೆ ಈ ಸ್ಥಿತಿಲಿ ಇಟ್ಟಿದೆಯಲ್ಲ, ನಿನಗೆ ಕೃತಜ್ಞತೆಗಳು ದೇವರೇ ಅಂತ ಹೇಳುವಂಥ ಭಕ್ತಿ ನಮ್ಮಲ್ಲಿ ಇರಬೇಕು. 16ನೇ ವಚನ, ಆದಿಕಾಂಡ 1ನೇ ಅಧ್ಯಾಯ 25ನೇ ವಚನ. ಹಾಗೆಯೇ ಆಯಿತು, ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗಳು ಅನುಸಾರವಾಗಿ ಉಂಟು ಮಾಡಿದನು. ಏನು ಪೇರೆ? ದೇವರು ಕಾಡು ಮೃಗಗಳನ್ನು ಉಂಟು ಮಾಡೋದಂತೆ. C4 ಕ್ಯಾಟ್, D4 ಡಾಗ್ ಉಂಟು ಮಾಡಿದಂಥವರು ಮೇಷ್ಟ್ರಿಗೆ ಗೊತ್ತಿಲ್ಲ ಮೇಷ್ಟ್ರಿಗೆ ಗೊತ್ತಿಲ್ಲ. ನಾವು ಕಳಿಸ್ತೀವಲ್ಲ ಮಕ್ಕಳಿಗೆ, ಆ ಮೇಷ್ಟ್ರಿಗೆ A4 ಆಪಲ್ ಉಂಟು ಮಾಡಿದ್ಯಾರು, B4 ಬ್ಯಾಟ್ ಮರಗಳನ್ನು ಉಂಟು ಮಾಡಿದ್ಯಾರು? ನಾನು ಆದಿಕಾಂಡದಲ್ಲಿ ನೋಡೋದಲ್ಲ ಪ್ರೇಮ. C4 ಕ್ಯಾಟ್ ಬೆಕ್ಕು ಉಂಟು ಮಾಡಿದವ್ರು ಯಾರು? D4 ಡಾಗ್ ಉಂಟು ಮಾಡಿದವ್ರು ಯಾರು? ಗೊತ್ತಿಲ್ಲ ಪ್ರೇಮ. ಅವರಿಗೆ ಬೈಬಲ್ ಹೇಳುತ್ತೆ ನಮಗೆ. ಮತ್ತೆ ಬೈಬಲ್ ಮುಂದೆ ನಮ್ಮ ಮಕ್ಕಳು ಕುಂದಿಸ್ತಾ ಇದ್ದೀವಾ? ಅಥವಾ ಲೋಕದ ಜ್ಞಾನದಲ್ಲಿ ಬೆಳೆಸಬೇಕಂತ ನಮ್ಮ ಮಕ್ಕಳನ್ನು ನಾಶನ ಮಾಡಿದ್ರೆ ಕಳಿಸ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡರೆ ನ್ಯಾಯ ವಿಚಾರಣೆಗೆ ಗುರಿ ಆಗಲ್ಲ ಪ್ರೇಮ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಮೊದಲು. ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಾ? ನಮ್ಮ ಮಕ್ಕಳಿಗೆ ಜ್ಞಾನದ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವಾ? ಅಥವಾ ನಾವು ಮೂಢರಾಗಿ ಮಂಕರಾಗಿ ದೇವರ ವಾಕ್ಯಗಳನ್ನು ಮೊದಲು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದು ಬಿಟ್ಟು, ನಮ್ಮ ಮಕ್ಕಳಿಗೆ ಕೂರುವಾಗಲೂ, ನಡೆಯುವಾಗಲೂ, ಮಲಗುವಾಗಲೂ ದೇವರ ವಾಕ್ಯದಲ್ಲಿ ನಡೆಸೋದನ್ನು ಬಿಟ್ಟು
ಕೂರುವಾಗಲೂ ಸ್ಕೂಲ್ ಪಾಠಗಳು, ನಡೆಯುವಾಗಲೂ ಟ್ಯೂಷನ್ ಪಾಠಗಳು, ಮಲಗುವಾಗಲೂ ಹೋಮ್ವರ್ಕ್ ಮಾಡ್ಕೊಂಡು ಮಲ್ಕೊಳ್ಳೋ ಇದು ನಮ್ಮ ಪರಲೋಕಕ್ಕೆ ಕರ್ಕೋಗಲ್ಲ ಪ್ರೇರೆ. ಓದು ಬರಹ ನಮ್ಮ ನಡತೆಗಳನ್ನು ಸರಿಪಡಿಸೋದಿಲ್ಲ. ಇದು ಮಾತ್ರ ಜ್ಞಾಪನ ಮಾಡಿಕೊಳ್ಳಿ. ಒಬ್ಬ ನಡತೆಯನ್ನು ಸರಿಪಡಿಸಿಕೊಂಡು ತನ್ನ ತಂದೆ ತಾಯಿನ ಸನ್ಮಾನಿಸಿ ಅವನು ಸಾಯುವಂಥ ಕಾಲದಲ್ಲಿ ಅನ್ನ ಹಾಕಿ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಸ್ಕೂಲು ಕಾಲೇಜುಗಳ ಪಾಠಗಳಲ್ಲಿ ಖಂಡಿತವಾಗಲೂ ಆಗಲ್ಲ. ಅದರಲ್ಲಿ ಭಕ್ತಿ ಇಲ್ಲ ಪ್ರೇರಣೆ. ಅರ್ಥ ಮಾಡ್ಕೋಣ. ಮೂಢ ಭಕ್ತಿಲಿದೆಯೋ ಅನ್ನೋ ಒಂದು ಸಾರಿ ಆಲೋಚನೆ ಮಾಡೋಣ. ಜ್ಞಾನ ಅಲ್ಲಿಲ್ಲ. ಬೈಬಲ್ ಸತ್ಯವೇದ ಗ್ರಂಥದಲ್ಲಿದೆ ಮಹಾಜ್ಞಾನ. ಕಾಡು ಮೃಗಗಳನ್ನು ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್ ಉಂಟು ಮಾಡಿದಂಥ ದೇವರು ಬೈಬಲಲ್ಲಿರುವಂಥ ಸತ್ಯ ದೇವರಾಗಿದ್ದಾನೆ. ಅದುವೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇಮ. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರುಗಳಲ್ಲಿ ತುಂಬಿಕೊಳ್ಳಲಿ. ಓಕೆ, 26ನೇ ವಚನ, 25ನೇ ಕೆಳಗಡೆ ಓದಿಕೊಳ್ಳೋಣ. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆ ಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆಮೇಲೆ ನಮ್ಮ ಸ್ವರೂಪದಲ್ಲಿ ಅಂದರೆ ದೇವರು ಒಬ್ಬರೇ ಇಲ್ಲ, ಅಲ್ಲಿ ತಂದೆಯಾದ ದೇವರು ಒಬ್ಬರೇ ಇಲ್ಲ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು 3 ಜನ ಇದ್ದಾರೆ. ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ನಾನು ಅಂತ ಬರಲ್ಲ, ನಾವು ಅಂತ ಬರ್ತಾರೆ. ಆರಂಭದಲ್ಲೇ ಪ್ರೇರೆ 3 ಜನ ತಂದೆ, ಮಗ, ಪರಿಶುದ್ಧಾತ್ಮರು ಇದ್ದಾರಂತ ನಮಗೆ ಸತ್ಯವೇದ ಗ್ರಂಥ ಹೇಳುತ್ತೆ. ಅನೇಕರು ಮಹಾಜ್ಞಾನಿಗಳಾಗ್ಬಿಟ್ಟು ಏನು ಮಾಡಿದ್ದಾರೆ, ಯೇಸು ಕ್ರಿಸ್ತನ ಒಬ್ಬನೇ ತ್ರಿಬಲ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಆತನೇ ತ್ರಿಬಲ್ ಆಕ್ಟಿಂಗ್. ಏನು ನಟನೆ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ ಆತನಿಗೆ ಪ್ರೇರೆ? ಇಷ್ಟು ಸ್ಪಷ್ಟವಾಗಿ ನಮ್ಮ ಸ್ವರೂಪದಲ್ಲಿ ಅಂತ ಬರೆದಿದ್ರು. ನಮ್ಮ ಹೋಲಿಕೆಗೆ ಅಂದರೆ ಒಬ್ಬರಿಗಿಂತ ಹೆಚ್ಚಾಗಿದ್ರೆ ಇದು ಚಿಕ್ಕ ಹುಡುಗನೂ ಗೊತ್ತು ಪ್ರೇರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಜ್ಞಾನವಂತರ ಅಥವಾ ಮೂಢರ ಅಂತ ನಮ್ಮನ್ನು ಪರಿಶೀಲನೆ ಮಾಡಿಕೊಂಡ್ರೆ ನ್ಯಾಯ ವಿಚಾರಣೆ ಗುರಿ ಆಗೋದಲ್ಲ ಪ್ರೇರೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಮಂಗನಿಂದ ಮಾನವ ಅಲ್ಲ. ಚಾರ್ಲಿಸ್ ಡಾರ್ವಿನ್ ಹೇಳಿದ ಹಾಗೆ ಮಂಗನಿಂದ ಮಾನವ ಅಲ್ಲ ನಮ್ಗೆ. ಅಥವಾ ಒಂದು ವೇಳೆ ಏನೋ ಕೋತಿ ಥರ ಆಡ್ತಾ ಇದೆ ಅಂದರೆ ನಮ್ಮ ಮನಸ್ಸು ಬೇಜಾರಾಗುತ್ತೆ. ಮತ್ತು ನಾವು ಮಂಗನಿಂದ ಮಾನವ ಅಂದರೆ ಅದು ಹೆಂಗೆ ಸೇರಿಸ್ಕೊಂಡಿರ್ತೇವೋ ಜ್ಞಾನಿಗಳು. ಅನೇಕರು ಹೇಳೋಂಥ ಮಾತು ಮಂಗನಿಂದ ಮಾನವ ಅಂತ. ಚಾರ್ಲಿಸ್ ಡಾರ್ವಿನ್ನೇ ಒಪ್ಕೊಂಡಿದ್ದಾನೆ ಪ್ರೇರೆ. ನಮ್ಮಲ್ಲಿರುವಂಥ ಎಲ್ಲ DNA ಒಂದೇ ತಾಯಿಯಿಂದ ಬಂದಿರುವಂಥದ್ದು ಅಂತ ಚಾರ್ಲಿಸ್ ಡಾರ್ವಿನ್ ಅವರು ಒಪ್ಕೊಂಡಿದ್ದಾರೆ. ಓಕೆನಾ? ಮಂಗನಿಂದ ಮಾನವಲ್ಲ. ಹಾಗಿದ್ರೆ ಮಂಗನಿಂದ ಮಾನವ ಆಗಿದ್ರೆ ಈಗ ಬೆಳೀತಾರಂತೆ ಅಂದರೆ ಹುಟ್ಟು ಬರ್ತಾರಂಥ ಮಕ್ಕಳುಗಳಿಗೆ ಬಾಲ ಇರಬೇಕಾಗಿತ್ತು ಅಲ್ವಾ? ಮಂಗನಿಂದ ಮಾನವಲ್ಲ. ಸ್ವತಃ ದೇವರು ತನ್ನ ಕೈಗಳಿಂದ ನಮ್ಮನ್ನು ರೂಪಿಸಿದ್ದಾನೆ. ನಾವು ದೇವರ ಸ್ವರೂಪಗಳು, ದೇವ ಸ್ವರೂಪಿಗಳು ನಾವು. ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಂದರೆ ಯಜಮಾನನಂತಿದ್ದು ನೀನು ಆಳ್ವಿಕೆ ಮಾಡೋದಕ್ಕೋಸ್ಕರ ದೇವರು ಈ ಲೋಕಕ್ಕೆ ನಿನಗೊಂದು ಯಜಮಾನದ ರೀತಿಲಿಟ್ಟಿದ್ರೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಕೈ ಮುಗುವಂಥ ಪರಿಸ್ಥಿತಿ ಮನುಷ್ಯರಿಗೆ ಬಂದಿದೆ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದಂಥ ಕಾರಣಕ್ಕೆ ಚಿಕ್ಕ ಜಿರ್ಲೆ ಬಂದರೆ ನಮ್ಗೆ ಭಯ, ಇಲಿ ಬಂದರೆ ಭಯ, ಹಾವು ಬಂದರೆ ಭಯ. ಅಂದರೆ ಇದ್ರ ಮೇಲೆ ನೀನು ಯಜಮಾನನಂತ ಇರಬೇಕಪ್ಪ. ನೀನು ಇದಕ್ಕೆ ಒಡೆಯ, ನೀನು ಹೇಳ್ದಂಗೆ ಇದು ಕೇಳ್ಕೊಂಡಿರ್ಬೇಕು. ಹೌದಾ? ಹೌದು ಪ್ರಿಯ. ನೋಹನ ಕಾಲದಲ್ಲಿ ನಾವು ಮುಂದೆ ನೋಡ್ಬೋದು. ನೋಹನ ಕಾಲದಲ್ಲಿ ಏನು ಪ್ರೇರೆ ಎಲ್ಲ ಜೊತೆಯಾಗಿ ಬರ್ತಾ ಇದೆ. ನಾವೇ ಒಳಗಡೆ ಸೇರ್ಕೋತಾ ಇದೆ. ಅಂದರೆ ಅವ್ರಿಗೆ ಕೇಡು ಮಾಡ್ತಾ ಇಲ್ವಾ? ಆ 8 ಜನಕ್ಕೆ ಗಂಡ ಹೆಂಡತಿ, 3 ಮಕ್ಕಳು, 3 ಜನಕ್ಕೆ ಸೊಸೆಯರು, ಹೆಣ್ಮಕ್ಳಿಗೆ. 8 ಜನಕ್ಕೆ ಕೇಳು ಮಾಡಲಿಲ್ಲ. ಅವು ಮಾಡಲಿಲ್ಲ. ಎಂತೆಂಥ ಭಯಂಕರವಾದ ಮೃಗಗಳಿರ್ಬೋದು, ಕೇಳು ಮಾಡಿಲ್ಲ. ಯಾಕೆ? ಆತನು ದೇವರಿಗೆ ಒಳಪಟ್ಟನು, ಆ ಪ್ರಾಣಿಗಳು ಆತನಿಗೆ ಒಳಪಟ್ಟವು. ಈ ದಿನ ಭಯ ನಮಗೆ, ಆತಂಕ. ಯಾಕೆ? ಒಂದಾಗ್ಬಿಡ್ತಾವಂಥ ಭಯ. ಹೌದು ಪ್ರೇಮ. ಅದೇ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಯಾವುದನ್ನು ನೀನು ಯಜಮಾನನಂತಿದ್ದು ಆಳ್ವಿಕೆ ಮಾಡಬೇಕು ಅಂತ ಹೇಳಿದಾರೋ ಅವುಗಳನ್ನೇ ಪೂಜಿಸುವಂಥ ರೀತಿಗೆ ಮನುಷ್ಯನು ಬಂದಿದ್ದಾನೆ ಪ್ರೇಮ. ಅವುಗಳನ್ನೇ ಆರಾಧನೆ ಮಾಡ್ತಾ ಇದ್ದಾನೆ. ಪಶುಗಳಿಗೆ, ಕ್ರಿಮಿಗಳಿಗೆ ಆರಾಧನೆ ಮಾಡ್ತಾ ಇದ್ದಾನೆ, ಹಾವುಗಳಿಗೆ ಆರಾಧಿಸ್ತಾ ಇದ್ದಾನೆ. ಸರಿನಾ ಇದು? ಜ್ಞಾನನ ಇದು? ಬೈಬಲ್ ಒಂದು ಸಾರಿ ಓದಿ ಪ್ರೇಮ. ನಮಗಿರುವಂಥ ಆಶೀರ್ವಾದ ಎಂಥದ್ದು ಅಂತ, ನಾವು ಯಾರು ಮಕ್ಕಳು, ಯಾರು ನಾವು, ನಮ್ಮ ಚರಿತ್ರೆ ಏನು ಅಂತ ಗೊತ್ತಾಗುತ್ತೆ ಪ್ರೇಮ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ
ಏನು ಪ್ರೇರೆ, ಹೆಣ್ಣಂದರೆ ಕೊಲೆ ಮಾಡುವಂಥ ಕಿರಾತಕರು ಇದ್ದಾರೆ ಪ್ರೇರೆ. ಹೆಣ್ಣು ಹುಟ್ಟಿದ್ರೆ ಬೇಡವಾ? ಯಾಕೆ ಅದು ಹೆಣ್ಣಿನಲ್ಲಿ ಸುಖ ಅನುಭವಿಸುವಂಥ ನೀನು, ದುಷ್ಟನಾದ ನೀನು ಹೆಣ್ಣಿನಲ್ಲಿ ಸುಖ ಅನುಭವಿಸಿ ಇವಾಗ ಆ ಹೆಣ್ಣು ಬೇಡವಾ? ನಿನಗೆ ಮಕ್ಕಳಾದರೆ ಹೆಣ್ಣು ಬೇಡವಾ? ನಿನ್ನ ತಾಯಿ ಒಂದು ವೇಳೆ ಅದೇ ರೀತಿ ಅಂದುಕೊಂಡಿದ್ರೆ, ನಿನ್ನ ತಾಯಿ ಹೆತ್ತಾಗ, ನಿನ್ನ ತಾಯಿಗೆ ನಿಮ್ಮ ತಾತ ಹೆತ್ತಾಗ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅಂದ್ಕೊಂಡು ಆ ದಿನ ಆತನ ಸಾಯಿಸಿದ್ರೆ ಆತಳಿಗೆ ನಿನ್ನ ಅವ್ರ ಗರ್ಭದಲ್ಲಿ ಹುಟ್ಟುಬರಕ್ಕಾಗ್ತಾ ಇದ್ದ? ಮೂಢ, ಅರ್ಥ ಮಾಡ್ಕೊ. ನಿನ್ನ ತಾಯಿಗೆ ಅವರ ತಂದೆ ತಾಯಿಗಳು ನನಗೆ ಈ ಹೆಣ್ಣು ಬೇಡ ಅಂದುಕೊಂಡಿದ್ರೆ ಅವ್ರ ಗರ್ಭದಲ್ಲಿ ಹುಟ್ಟುಬರಕ್ಕಾಗ್ತಾ ಇದ್ದ? ಸಾಧ್ಯವಿಲ್ಲ ಅಲ್ವಾ? ಮತ್ತೆ ಯಾಕೆ ಹೆಣ್ಣು ಕಂಡ್ರೆ ಅಷ್ಟೊಂದು ದ್ವೇಷ? ಯಾಕೆ ಹೆಣ್ಣು ಕಂಡ್ರೆ ಅಷ್ಟೊಂದು ಕಾಮದ ದಾಹ? ಹೆಂಡತಿಯಲ್ಲಿ ಪರವಾಗಿಲ್ಲ, ಸುಖವಾಗಿರಲಿ, ಕಂಡ್ಕಂಡಂಥ ಹೆಣ್ಣುಗಳಲ್ಲಿ ಯಾಕೆ? ಅದೇ ರೀತಿ ಹೆಣ್ಣಿಗೂ ಕೂಡ ಹೇಳ್ತೇನೆ, ಕಂಡ್ಕಂಡ ಪುರುಷರಲ್ಲಿ ಯಾಕೆ ದಾಹ? ಸ್ವಂತ ಕೊಳದ ನೀರನ್ನು ಕುಡಿದು ತೃಪ್ತಿಯಿಂದ ಇದ್ರೆ ಆಗಲ್ವಾ? ಏನು ಪ್ರೇರೆ, ಸ್ವಂತ ಕೊಳದ ನೀರನ್ನು ಕುಡ್ದು ನಿನ್ನ ಹೆಂಡತಿಯಲ್ಲಿ ನೀನು ಸುಖ ಪಡು. ಜ್ಞಾನത്തിൽ ಅದೇ ಹೇಳೋದಿಲ್ಲ. ಯಾಕೆ ಪರರ ಎದೇನು ಅಪ್ಪಿಕೊಳ್ಳುತ್ತೀಯಾ? ನಿನ್ನ ಹೆಂಡತಿ ಮನೋಹರದ ಜಿಂಕೆಯ ಥರ ಇದ್ದಾಳಲ್ಲ, ಆತನಲ್ಲಿ ನೀನು ಆನಂದ ಪಡು. ಯಾಕೆ ಪರಸ್ತ್ರೀಯಲ್ಲಿ ಹೋಗ್ತಾ ಇದೆಯಾ? ಏಡ್ಸ್ ರೋಗ ಬಂದು ಸಾಯೋದಕ್ಕ? ಹುಳ ಬಿದ್ದು ಸಾಯೋದಕ್ಕ? ಬರ್ಬಾದ್ ರೋಗ ಬಂದು ಎತ್ಕೊಂಡು ಹೋಗೋದಕ್ಕ? ಇರುವಂಥ ಹಣಗಳೆಲ್ಲ ವೇಷವಾಟಿಕೆ ಮಾಡಿ ಹಾಳಾಗಿ ಭಿಕಾರಿಯಾಗಿ ಅಲ್ಲಿಯೋದಕ್ಕ? ಯಾಕೆ ಬೇಕು? ಯಾವುದೋ ಒಂದು ಕಟ್ಕೊಂಡು ನೆಮ್ಮದಿಯಾಗಿರೋದಲ್ಲ. ಯಾಕೆ ನಾಯಿಗಳ ಥರ ಸಿಕ್ಕಿದ ಹೆಣ್ಣುಗಳ ಜೊತೆ ಓಡೋದು, ಸಿಕ್ಕಿದ ಗಂಡುಗಳ ಜೊತೆ ಹೋಗೋದು? ಯಾಕೆ ಬೇಕು ಪ್ರೇರಿ ನಾಯಿ ಬುದ್ಧಿ? ಒಬ್ಬಳಲ್ಲೇ ತೃಪ್ತರಾಗಿರ್ಬೋದಲ್ವಾ? ಈ ದುಷ್ಟ ಕಾರ್ಯ ಮಾಡುವಾಗ ಇರುವಂಥ ರಕ್ತಗಳೆಲ್ಲ ಖಾಲಿ ಮಾಡಿಕೊಂಡು, ರಕ್ತ ಎಲ್ಲ ಸಿಕ್ಕಿದ ಹೆಣ್ಮಕ್ಳ ಜೊತೆ ದಾನ ಮಾಡ್ಕೊಂಡಿದ್ರೆ ಒಂದು ದಿವಸ ನಿನಗೆ ರಕ್ತ ಇಲ್ಲ, ಒಂದ್ಸರಿ ಭಿಕಾರಿ ಥರ ಸಾಯ್ಬೇಕಾಗುತ್ತೆ, ಬೀದಿ ನಾಯಿಗಳ ಥರ ಸಾಯ್ಬೇಕಾಗತ್ತೆ ರೋಗ ಬಂದು. ಅದಕ್ಕೆ ಇರುವಂಥ ಸ್ತ್ರೀಯಲ್ಲೇ ತೃಪ್ತರಾಗಿರೋಣ ಪ್ರೇರೆ, ಹೌದಲ್ವಾ? ಒಂದು ಚರ್ಮ, ಈ ಚರ್ಮ ಐತೆ ನೋಡಿ ಪ್ರೇರೆ, ಸುಲಿದ್ರೆ ಎಲ್ಲ ದೇಹ ಒಂದೇ ಥರ. ಸ್ವಲ್ಪ ದೇಹಗಳು ದಪ್ಪಗಿರುತ್ತೆ, ಸ್ವಲ್ಪ ದೇಹಗಳು ಸಣ್ಣಗಿರುತ್ತೆ. ಚಿಕನ್ ಸ್ಟಾಲ್, ಮಟನ್ ಸ್ಟಾಲ್, ಬೀಫ್ ಸ್ಟಾಲ್ ನೋಡಿ, ಈ ದೇಹದಲ್ಲಿ ಚರ್ಮ ಸುಲಿದಂಥ ಎಲ್ಲ ಪ್ರಾಣಿಗಳ ಮಾಂಸ ಒಂದೇ ಥರ ಇರುತ್ತೆ. ಕೆಲವೊಂದು 1/4 kg ಜಾಸ್ತಿ ಬರುತ್ತೆ, ಕೆಲವೊಂದು 1/2 kg ಕಡಿಮೆ ಬರುತ್ತೆ, ಹೌದಂತೀರಾ? ಅದೇ ರೀತಿ ಪ್ರೇರೆ ಸೌಂದರ್ಯ ನೋಡಿ ಮೋಸ ಹೋಗ್ತಾ ಇದ್ದೀವ? ಜ್ಞಾನೋಕ್ತಿ ಹೇಳುತ್ತಿಲ್ಲ ಪ್ರೇರೆ 31ನೇ ಅಧ್ಯಾಯ, ಸೌಂದರ್ಯವು ನಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತುತಿಗೆ ಪಾತ್ರ. ಹೌದಲ್ವಾ? ಈ ದೇಹವನ್ನು ನೋಡಿಕೊಂಡು ನಾವು ಉರಿಯೋದು ಬೇಡ ಪ್ರೇರೆ, ಮೆರೆಯೋದು ಬೇಡ. ಈ ದೇಹ ಒಂದು ದಿವಸ ಲೂಸ್ ಆಗುತ್ತೆ, ಚರ್ಮ ಎಲ್ಲ ಬಾಡೋಗುತ್ತೆ, ಮೃದು ಆಗುತ್ತೆ. ಈ ದೇಹದಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸೋಣ. ಕಡೆದಾಗಿ 2 ವಚನ ಇದೆ, ಅದು ಓದಿಕೊಂಡು ಮುಕ್ತಾಯಗೊಳಿಸ್ಕೊಳ್ಳೋಣ. 28, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ದೊರೆಗಳನ್ನಾಗಿ ಇಟ್ಟಿದ್ದಾರೆ ದೇವರು ನಮ್ಮನ್ನು. ನಾವೇನಾಗಿದ್ದೀವಿ? ನಾವೇ ಆಳುಗಳಾಗ್ಬಿಟ್ಟಿದ್ದೀವಿ. ಪ್ರಾಣಿಗಳ ಮುಂದೆ ನಾವೇ ಆಳುಗಳು. ದೊರೆತನ ಇಲ್ಲ, ಇವಾಗ ದೊರೆತನ ಅವು ನಮ್ಗೆ ದೊರೆತನ ಮಾಡ್ತಾ ಇದೆ, ಅಲ್ವಾ? ಮತ್ತು ದೇವರು ಈಗ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದಾನೆ. 30ನೇ ವಚನ ಮುಕ್ತಾಯಗೊಂಡಿದೆ ಈ ದಿನದ ಸಂದೇಶದ ಭಾಗ. 10ನೇ ವಚನ, ಪ್ರತಿದಿನ ಅಥವಾ ಒಂದು ದಿವಸ ಬಿಟ್ಟ ಒಂದು ದಿವಸ ಅಥವಾ ಸಮಯ ಮಾಡಿಕೊಂಡು ನಾನು ನಿಮ್ಮ ಮಧ್ಯದಲ್ಲಿ ಬರುವವನಾಗಿರ್ತೇನೆ. ಇನ್ನು ಮುಂದಕ್ಕೆ ದೇವರ ಕೃಪೆಯಿಂದ, ದೇವರ ಚಿತ್ತದಿಂದ 30ನೇ ಅಧ್ಯಾಯದಲ್ಲಿ ನೋಡಿದ್ವಾ? ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಎಲ್ಲ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದಾನೆ ಎಂದು ಹೇಳಿದನು. ಆಹಾರಕ್ಕಾಗಿ ಪ್ರೇರೆ, ಸೊಪ್ಪುಗಳಲ್ಲಿ ಪ್ರೋಟೀನ್ಗಳು ಪ್ರೇರೆ. ನನ್ನ ಮಕ್ಕಳು ಪ್ರೋಟೀನ್ ತಿಂದು ಚೆನ್ನಾಗಿರಲಿ ಅಂತ ಒಂದೊಂದು ಸೊಪ್ಪಿನಲ್ಲಿ ಒಂದೊಂದು ಪ್ರೋಟೀನ್ ಮಡಗಿದ್ದಾನೆ. ಒಂದೊಂದು ಹಣ್ಣಿನಲ್ಲಿ ಒಂದೊಂದು ಪ್ರೋಟೀನ್. ಈ ಹಣ್ಣು ದೇವ್ರಿಗೆ ಬೇಕಾಗಿಲ್ಲ, ಈ ಕಾಯಿ ದೇವ್ರಿಗೆ ಬೇಕಾಗಿಲ್ಲ, ಈ ಹೂವು ದೇವ್ರಿಗೆ ಬೇಕಾಗಿಲ್ಲ, ಎಲ್ಲ ನೀವು ತೆಗೆದುಕೊಳ್ಳಿ. ವೃಕ್ಷ ಫಲವು ನಿಮಗೆ, ನೀವು ನಿಮ್ಮ ಗರ್ಭಫಲವು ದೇವರಿಗೆ ಕೊಡಿ. ಓಕೆನಾ? ದೇವರು ಕೊಟ್ಟರೆ ಅದನ್ನು ಹೆಚ್ಚಿಸಿ ನಿಮಗೆ ಕೊಡ್ತಾನೆ. ದೇವರು ಹೆಚ್ಚಿಸಿ ಕೊಡ್ತಾರೆ. ನಿಮ್ಮ ಮಕ್ಕಳು 2 ಮಕ್ಕಳು ನೀವು ದೇವ್ರು ಕೊಟ್ಟರೆ, ಆ ಮಕ್ಕಳು ಅವ್ರ ಮಕ್ಕಳನ್ನ ಎತ್ತಿ 4 ಮಕ್ಕಳನ್ನ ದೇವರಲ್ಲಿ ನಡೆಸ್ತಾರೆ. ಅದೇ ರೀತಿ ನಮ್ಮ ವಂಶ ಏನಾಗುತ್ತೆ ಗೊತ್ತಾ? ಧ್ವಂಸ ಆಗದಂತೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತೆ. ನಾವೊಂದು ವೇಳೆ ನಮ್ಮ ಮಕ್ಕಳಿಗೆ ಲೋಕದ ಕಾರ್ಯಕ್ಕೋಸ್ಕರ ಒಬ್ರಿಗೆ ಡಾಕ್ಟರ್ ಮಾಡಿ, ಒಬ್ರು ಇಂಜಿನಿಯರ್ ಮಾಡಿ, ಒಬ್ರು ಪ್ರೊಫೆಸರ್ ಮಾಡಿ, ಒಬ್ಬರು ದೊಡ್ಡ ಇದು ಮಾಡಿ ಲೋಕದಲ್ಲಿ ಬಿಟ್ಟರೆ ಒಂದು ದಿವಸ ಸತ್ತು ನಿಮ್ಮ ಪಕ್ಕದಲ್ಲೇ ನರಕಾಗ್ನಿಲಿ ಒದ್ದಾಡ್ತಾ ಇರ್ತಾರೆ. ಓಕೆನಾ? ಗರ್ಭಫಲವು ದೇವರು ಕೊಟ್ಟಂಥ ಬಹುಮಾನ, ಅದು ದೇವರ ಕೈಯಲ್ಲಿ ನಾವು ಸಮರ್ಪಿಸಬೇಕು. ಹೌದು ಪ್ರೇರೆ, ದೇವರು ಕೊಟ್ಟಂಥ ಗರ್ಭಫಲ.
ಅದು ಒಳ್ಳೆಯ ಅಂಬುಗಳಾಗಿ ದೇವರ ಕೈಯಲ್ಲಿದ್ದರೆ, ಒಳ್ಳೆಯ ಬಾಣಗಳನ್ನಾಗಿ ದೇವರು ಅವರನ್ನು ಮಾಡಿ, ಎಲ್ಲೆಲ್ಲಿ ದುಷ್ಟ ಕಾರ್ಯಗಳು, ನೀಚ ಕಾರ್ಯಗಳು, ಅಧರ್ಮದ ಕಾರ್ಯಗಳು ನಡೀತಾ ಇದೋ ಅಲ್ಲಿ ಬಾಣವನ್ನು ಬೀಸಿ ತನ್ನ ಬಾಯಿಯ ನಾಲಿಗೆ ಎಂಬುವಂಥ ಬೆಂಕಿಯಿಂದ ಈ ಜನರನ್ನು ಸೌದೆಯನ್ನಾಗಿ ಸುಡ್ತಾರೆ ದೇವರು. ಓಕೆನಾ? ದೇವರ ಬಾಯಿಂದ ಬರುವಂಥ ಮಾತುಗಳು ಮನುಷ್ಯರ ಹೃದಯದಲ್ಲಿ ಅಲಗುನಟ್ಟಂತಾಗಿ ಅನೇಕರು ಪಶ್ಚಾತ್ತಾಪಪಟ್ಟು ದೇವರ ಸನ್ನಿಧಿಗೆ ಬರೋದಕ್ಕೆ ಮಾರ್ಗವಾಗುತ್ತೆ. ಓಕೆನಾ? ಈ ಮಾತುಗಳು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ಈ ಸಂದೇಶವನ್ನು ದೇವರು ತಾನೇ ಆಶೀರ್ವದಿಸಿದ್ದಾರೆ ಎಂದು ನಾನು ನಂಬುತ್ತಾ ಕಡೆದಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಸಂದೇಶದ ಭಾಗವನ್ನು ಮುಗಿಸಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ನೀವು ಹೇಳಿದ ಹಾಗೆ ಆದಿಕಾಂಡದಿಂದ 10 ವಚನಗಳು ಸಮಯ ಸಿಕ್ಕಾಗ ಅದನ್ನು ತಂದೆ ಹೇಳುವುದಕ್ಕೆ ನೀವು ತಾನೇ ಮಾರ್ಗವನ್ನು ಸರಾಗ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ತಂದೆ, ಹೇಳುವಂಥ ಮಾತುಗಳು ಪರಿಶುದ್ಧಾತ್ಮನ ಮೂಲಕ ನೀವು ತಾನೇ ಮಾತನಾಡಿರಿ ತಂದೆ. ನಿಮ್ಮ ವಾಕ್ಯದಲ್ಲಿರುವಂಥ ಪರಮಾರ್ಥಗಳು, ಆ ಜ್ಞಾನಗಳು ನನಗೂ ಕೇಳುವಂಥ ನಿಮ್ಮ ಮಕ್ಕಳಿಗೂ ಅದು ಎಟಕೂ ಹಾಗೆ ಸಹಾಯ ಮಾಡಿ ತಂದೆ. ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಅನುಗ್ರಹಿಸಿ ನಮ್ಮನ್ನು ನಿಮ್ಮ ರೆಕ್ಕೆಯಲ್ಲಿ ಮರೆಮಾಚಿ ನಡೆಸಿ ಪ್ರತಿದಿನ ತಂದೆ ಭಯಭಕ್ತಿಯಲ್ಲಿ ನಾವು ನಡೆದುಕೊಳ್ಳುತ್ತಾ ನಿಮ್ಮ ಮುಂದೆ ಯಥಾರ್ಥವಾಗಿಯೂ ಜ್ಞಾನವಂತವುಳ್ಳವರಾಗಿಯೂ ನಿರ್ದೋಷಿಗಳನ್ನಾಗಿ ನಿಷ್ಕಪಟಿಗಳನ್ನಾಗಿ ನಮ್ಮನ್ನು ನಿಲ್ಲಿಸಿ ನಿಮ್ಮ ಮಗನ ಬರೋಣದಲ್ಲಿ ನಮ್ಮನ್ನು ಎತ್ತಬೇಕೆಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತ ಯೇಸುವಿನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಅಂತ್ಯ ಆಶೀರ್ವಾದ ತೆಗೆದುಕೊಳ್ಳೋಣ. ತಂದೆಯಾದ ದೇವರ ಶಾಶ್ವತ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇಂದು ನಾಳೆ ಯೇಸು ಕ್ರಿಸ್ತನ ಬರೋಣದವರೆಗೂ ನಮ್ಮೊಟ್ಟಿಗೂ ಸದಾಕಾಲ ಇರಲಿ. ಆಮೇಲೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.